ನೋಟಿಫಿಕೇಶನ್ ಆಗ್ತದೆ, ಹಾಕಿದ ಮೇಲೆ ಎಲ್ಲ ಆಗ್ತದೆ. ಸಿ ಕಾಸ್ಟಿಂಗ್ಸ್ ಏನಾಗಲ್ಲ. there will be no financial implication on that. It is ನಮ್ಮದು ಮೊದಲು ಬೆಂಗಳೂರು ಜಿಲ್ಲೆ ಇತ್ತು. ಈಗ ಬೆಂಗಳೂರು ಗ್ರಾಮಾಂತರ ಕನಕಪುರ ಕ್ಷೇತ್ರ ಇತ್ತು. ಯಾಕೆ ಕನಕಪುರ ಕ್ಷೇತ್ರನ ಬೆಂಗಳೂರು ಜಿಲ್ಲೆ ಅಂತ ನಾವು ಮಾಡ್ದೋ, ಗ್ರಾಮಾಂತರ ಅಂತ ಮಾಡ್ದೋ. ಸೊ ಈ ಕಡೆ ನಾನು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೆ, ಇದು ಸದಸ್ಯನಾಗಿದ್ದೆ. ಯೂತ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಪ್ರೆಸಿಡೆಂಟ್ ಆಗಿದೆ. ಫಸ್ಟು ಬೆಂಗಳೂರು ಸಿಟಿ, ಬೆಂಗಳೂರು ಗ್ರಾಮಾಂತರ ಇವೆಲ್ಲ ಬೆಂಗಳೂರು ಜಿಲ್ಲೆಗೆ ಸೇರಿದವ್ರೆ. ಒಂದು ಕಡೆ ಹೊಸಕೋಟೆಯಿಂದ ಹಿಡಿದು ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇವೆಲ್ಲ ಕೂಡ, ಕನಕಪುರ ಇವೆಲ್ಲ ಸೇರಿ ಬೆಂಗಳೂರು ಜಿಲ್ಲೆಗೆ ಸೇರಿದೆ. ಆ ಹೆಸರನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಭಾಳ ಇಡೀ ಜಗತ್ತಿನಲ್ಲೇ ಈ ಭಾಗ ಅಭಿವೃದ್ಧಿ ಆಗ್ತಾಯಿದೆ ದಕ್ಷಿಣಕ್ಕೆ. ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ಮಾಡಿದ್ದೇವೆ. ಏನಿಲ್ಲ, ಅದು ಸೆಂಟ್ರಿಗೆ ಏನು ಪವರ್ಸ್ ಏನಿರಲಿಲ್ಲ. ಸೆಂಟ್ರಿಗೆ ಒಂದು ಮ್ಯಾಂಡೇಟ್ರಿ ಅವ್ರಿಗೆ ತಿಳಿಸ್ಬೇಕು ಅಂತಿತ್ತು ಅಷ್ಟೇ. ಅದು ಸ್ವಲ್ಪ ಪಾಲಿಟಿಕ್ಸು ಕೆಲವು ಏನೋ ಒಂದು ಪ್ರಯತ್ನ ಮಾಡಿದ್ರು. ಇಟ್ ಈಸ್ ಅವರ್ ರೈಟ್, ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು. ಈಗ ಗದಗ ಜಿಲ್ಲೆ ಮಾಡ್ದೋ, ಚಾಮರಾಜನಗರ ಜಿಲ್ಲೆ ಮಾಡ್ದೋ, ಬೇರೆ ಬೇರೆ ಜಿಲ್ಲೆ ಎಲ್ಲ ಮಾಡಿದ್ದೀವಿ. ಹಿಂದೆ ಎಲ್ಲ ಜಿಲ್ಲೆ ಈಗ ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ಯಾವ ಸೆಂಟ್ರು ಅಪ್ರೂವಲ್ ತೊಗೊಂಡಿರಲಿಲ್ಲ. ರಾಮನಗರ ಜಿಲ್ಲೆ ಅಂತ ಹೇಳಿ ಮಾಡೋಂಥ ಸಂದರ್ಭ. ಸೊ ಆಲ್ ಲ್ಯಾಂಡ್ ರೆಕಾರ್ಡ್ಸ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ನನ್ನ ಕೂಡ ಇನ್ನು ಮುಂದಕ್ಕೆ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕಾಗ್ತದೆ. ಥ್ಯಾಂಕ್ ಯು. ಮಿಕ್ಕಿದ್ದು ನಮ್ಮ ಮಂತ್ರಿಗಳು. ಟುಡೇ ವಿ ಹ್ಯಾವ್ ಟೇಕನ್ ಎ ವೆರಿ ಮೇಜರ್ ಡೆವಲಪ್ಮೆಂಟ್. ಅರ್ಬನ್ ಡೆವಲಪ್ಮೆಂಟ್ ಏನಿರಲ್ಲ. ಇಟ್ ಈಸ್ ಸ್ಟೇಟ್ ಸಬ್ಜೆಕ್ಟ್. ಫ್ರಮ್ ಟುಡೇ the Ramnagara district has been renamed. Earlier it is from the Bangalore district itself. It was changed to Ramnagara district. The headquarters remain in Ramnagar, but the district will be called as Bangalore South district. This is number one. As far as metro is concerned, third stage of metro, we approved that 40,000 crores, 40,425 crores has been approved for the third stage. We are just going it with the project. Number two. Number three, on the solid waste management, 33 wards there was a court case. Court has decided in the government favor. They have given us 4 months time. So we are going to make 33 separate areas. Packages, 33 packages. In some constituency, in every constituency, one package, and few constituencies where are big constituencies like South, Madhavpura, and all those areas, we are doing it into 2 packages. So it will be 33 constituencies. Packages will be done. Within 4 months, we have to complete and submit to the court. This is the decision from the urban development. And as far as the BDA is concerned, there was a lot of land we are connected to various organizations, institutions and all. No one is paying the interest. So we have given them, we are just waiving up all the interest, and within 120 days we will ask them to pay the principal of that, so that one-time opportunity we have given. Government will be losing about 230 crores in that on the interest part, but still it is a social obligation for all the CSIs where some temples are there, some petrol bunks of government is there, some community organizations are there. So we have given them an opportunity for them. Thank you. ಸರ್ಕಾರ ಕೋರ್ಟ್ ಡಿಸಿಷನ್ ಹಾನರ್ ಮಾಡ್ತೀವಿ ಅಂತ ಇನ್ನು ಕ್ಯಾಬಿನೆಟ್ಗೆ ಏನು ಬಂದಿಲ್ಲ. ಅದು ಆಲ್ಮೋಸ್ಟ್ ವಿಲ್ ಹಾನರ್ ಇಟ್. ನನಗೆ ಯಾರು ಕಾದ್ ನೋಡ್ಲಿ ಅವರು.